ತಲವಾರು ಹಿಡಿದು ಪೋಸ್ ಕೊಟ್ಟಿದ್ದ ಸಂಘ ಪರಿವಾರ ಕಾರ್ಯಕರ್ತರ ಬಂಧನವಾಗಿದೆ. ಮಾರಕಾಸ್ತ್ರ ಪ್ರದರ್ಶಿಸಿದ್ದ ಯುವಕರು ಲಾಕ್ ಆಗಿದ್ದಾರೆ. ತಲವಾರು ಹಿಡಿದು ಸ್ಟೇಟಸ್ ಹಾಕಿದ್ದ ಆರೋಪಿಗಳನ್ನ ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡು ಎಳೆದುಕೊಂಡು ಹೋಗಿದ್ದಾರೆ. ಪುತ್ತೂರು ಗ್ರಾಮಾಂತರ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲು. ಪುತ್ತೂರಿನ ಸುಜಿತ್ ಮತ್ತು ಪುಟ್ಟಣ್ಣ ಈಗ ಬಂಧನ ಆಗಿರುವಂತಹದ್ದು. ಪುತ್ತೂರು ಗ್ರಾಮಾಂತರ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲಾಗಿತ್ತು. ಸ್ವಯಂ ಪ್ರೇರಿತ ದೂರದು. ಮಾರಕಾಯುಧವನ್ನ ಹಿಡ್ಕೊಂಡು ಪೋಸ್ ಕೊಟ್ಟಿದ್ರು ಎರಡು ಯುವಕರು. ಒಂದು ಸಂಘಟನೆಗೆ ಸೇರಿದ ಸಂಘ ಪರಿವಾರದ ಕಾರ್ಯಕರ್ತರು ಎಂದು ಹೇಳಲಾಗ್ತಾ ಇದೆ. ಅಷ್ಟು ಉದ್ದನೆಯ ಕತ್ತಿ ಹೇಗೆ ಬಂತು ಅಂತ ಪೊಲೀಸರ ಪ್ರಶ್ನೆ. ಭಯ ಹುಟ್ಟಿಸುವ ರೀತಿಯಲ್ಲಿ ಆಯುಧ ಪ್ರದರ್ಶಿಸುವುದು ಅಪರಾಧ ಅಲ್ವಾ? ಬಂಧಿತ ಆರೋಪಿಗಳಿಂದ ಆಯುಧ ವಶಪಡಿಸಿಕೊಂಡಿರುವ ಪೊಲೀಸರು ಬಂಧಿತರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ. ತಲವಾರು ಹಿಡಿದು ಪೋಸ್ ಕೊಟ್ಟಿದ್ದ ಸಂಘ ಪರಿವಾರ ಕಾರ್ಯಕರ್ತರ ಬಂಧನ ಆಗಿದೆ. ಮಾರಕಾಸ್ತ್ರ ಪ್ರದರ್ಶನ ಮಾಡಿದ್ದ ಯುವಕರು ಲಾಕ್ ಆಗಿದ್ದಾರೆ. ಮೊನ್ನೆಯಷ್ಟೇ ಬಿಗ್ ಬಾಸ್ ಸ್ಪರ್ಧಿಗಳಿಬ್ಬರು ಕತ್ತಿಯನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು ಶೋಕಿಗೋಸ್ಕರ. ಆದ್ರೆ ಇವರು ರೀಲ್ಸ್ ಮಾಡಿರಲಿಲ್ಲ. ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಎಷ್ಟು ಧೈರ್ಯ, ಎಷ್ಟು ನಿರಾತಂಕ. ಒಂದು ಮಾರಕಾಯುಧ, ಅದು ಸಾಧಾರಣ ಸರ್ವೇ ಸಾಧಾರಣ ತಲವಾರಾಗಿರಲಿಲ್ಲ. ಈ ಮಾಜಿ ರೌಡಿ ಶೀಟರ್ಗಳ ಮನೆ ಮೇಲೆ CCB ಪೊಲೀಸರು ರೇಡ್ ಮಾಡಿದಾಗ ಸಿಗುತ್ತೆ ನೋಡಿ, ಅಷ್ಟು ಉದ್ದನೆಯ ತಲವಾರುಗಳು. ಆ ತಲವಾರನ್ನ ಸಂಗ್ರಹಿಸಿಟ್ಟುಕೊಂಡಿರುವ ಉದ್ದೇಶ ಏನು? ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಆ ತಲವಾರು ಸೌದೆ ಮುರಿಯಕ್ಕಾಗುತ್ತಾ, ಕಟ್ಟಿಗೆ ಕುಯ್ಯಕ್ಕಾಗುತ್ತಾ, ಕೋಳಿ ಕುಯ್ಯಕ್ಕಾಗುತ್ತಾ, ಕುರಿ ಕಡಿಯಕ್ಕಾಗುತ್ತಾ, ನೀಲಗಿರಿ ಮರ ಕಡಿಯಕ್ಕಾಗುತ್ತಾ? ಎಲ್ಲವನ್ನೂ ಪ್ರಶ್ನೆ ಕೇಳಲಾಗುತ್ತೆ ನೋಡಿ. ಆ ಉದ್ದನೆಯ ತಲವಾರನ್ನ ಇಟ್ಟುಕೊಳ್ಳೋದು ಯಾರು ಇಟ್ಕೋತಾರೆ? ದೊಡ್ಡ ದೊಡ್ಡ ರೌಡಿಗಳು, ಉಗ್ರರ ಕೈಯಲ್ಲಿರುತ್ತೆ. ದಾಳಿ ಮಾಡೋ ಉದ್ದೇಶ ಇರುವವರ ಕೈಯಲ್ಲಿರುತ್ತೆ. ಇದೇನಿದು ಶೋಕಿ? ಬೆಳೆಯೋ ಹುಡುಗರು, ಸಮಾಜಕ್ಕೆ ಸತ್ಪ್ರಜೆಯಾಗಬೇಕಾದಂತಹ ಯುವ ಪಡೆ, ದೇಶಕ್ಕೆ ಕೊಡೋ ಸಂದೇಶ ಏನು? ಹಿಡ್ಕೊಂಡು ಪೋಸ್ ಕೊಡ್ತಾರಂತೆ ಪುತ್ತೂರಿನಲ್ಲಿ ನಿಂತ್ಕೊಂಡು. ಪುತ್ತೂರು ಮೊದಲೇ ಕೋಮು ಗಲಭೆಯ ಅತ್ಯಂತ ಸೂಕ್ಷ್ಮ ಭಾಗ. ಆ ಭಾಗಗಳಲ್ಲಿ, ಕೋಮು ಸೂಕ್ಷ್ಮತೆ ಇರೋ ಭಾಗಗಳಲ್ಲಿ ಇವರು ಇವತ್ತು ತಲವಾರು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ನಾಳೆ ದಿನ ಇನ್ನೊಂದು ಗುಂಪು ಇವರ ಪ್ರತಿಸ್ಪರ್ಧಿಗಳು ಮರು ಕೌಂಟರ್ ಕೊಡೋದಕ್ಕೆ ಅವರು ತಲವಾರು ಹಿಡ್ಕತ್ತಾರ್ರಿ. ಎರಡೂ ವರ್ಗದವರು ತಲವಾರು ಹಿಡ್ಕೊಂಡು ನಿಂತ್ರೆ ಅಲ್ಲೂ ಪ್ರವೋಕ್ ಆಗುತ್ತೆ, ಆಟೋಮೆಟಿಕ್ಲಿ ಪ್ರಚೋದನೆ ಆಗುತ್ತೆ. ಮತ್ತೊಂದು ಸತಿ ಕೋಮುಗಲಭೆ ಆಗಬೇಕು ಅಂತಾನ? ಏನಿದರ ಉದ್ದೇಶ? ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪುತ್ತೂರಿನ ಸುಜಿತ್ ಮತ್ತು ಪುಟ್ಟಣ್ಣ ಈಗ ಬಂಧನ ಆಗಿರುವಂತಹದ್ದು. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ್ದ ಫೋಟೋ ವೈರಲ್ ಆಗಿತ್ತು. ಅಷ್ಟು ಉದ್ದನೆಯ ಕತ್ತಿ ಹೇಗೆ ಬಂತು ಎಂದು ಪೊಲೀಸರು ಪ್ರಶ್ನೆ ಮಾಡ್ತಿದ್ದಾರೆ. ಭಯ ಹುಟ್ಟಿಸುವ ರೀತಿಯಲ್ಲಿ ಆಯುಧ ಪ್ರದರ್ಶಿಸುವುದು ಅಪರಾಧ. ಬಂಧಿತ ಆರೋಪಿಗಳಿಂದ ಆಯುಧ ವಶಪಡಿಸಿಕೊಂಡು ಬಂಧಿತರನ್ನ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪುತ್ತೂರು ಗ್ರಾಮಾಂತರ ಪೊಲೀಸರು.